ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವ ಮನುಷ್ಯನ ಜೀವನಕ್ಕೆ ಬೇಕಾದ ದೈವಿಕ ಜೀವನ. ಅದಕ್ಕೆ ಆಧಾರವಾಗಿ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವ ಜನರಿಗೆ ಯೋಗ್ಯವಾದದ್ದು. ಈಗ ಓದಿದ ವಾಕ್ಯದಲ್ಲಿ ನೋಡ್ತೇವೆ, ಒಂದು ದೊಡ್ಡ ಪಾಪದ ಲಿಸ್ಟ್ ಅಲ್ಲಿ ಹೇಳಲ್ಪಟ್ಟಿದೆ. ಆ ವಾಕ್ಯ ಭಾಗ, ಅದರ ಹಿನ್ನೆಲೆಯನ್ನು ನೋಡುವಾಗ ಎಷ್ಟೋ ಪಾಪದ ಕಾರ್ಯ ದೇವರ ವಾಕ್ಯ ಹೇಳ್ತದೆ. ಜಾರತ್ವದಿಂದ, ಬಂಡುತನದಿಂದ, ಪಾಪದ ಜೀವಿತದಿಂದ ನಾವು ದೂರವಿರಬೇಕಂತೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರ್ರಿ. ದೇವರು ನಾವು ಪರಿಶುದ್ಧರಾಗಿ ಜೀವಿಸುವುದಕ್ಕಾಗಿ ಕರೆದಿದ್ದಾರೆ. ಸಮರಿಯ ಸ್ತ್ರೀ ಪಾಪದ ಜೀವಿತವನ್ನು ನಡೆಸುತ್ತಿದ್ದಳು, ಆದರೆ ಜೀವಿತದಲ್ಲಿ ಸಂತೋಷವಿಲ್ಲ. ಆದರೆ ಯೇಸು ಸ್ವಾಮಿಯ ಬಳಿ ಬಂದಾಗ ಅವಳ ಜೀವಿತ ಮಾರ್ಪಾಟು ಹೊಂದಿ ಒಂದು ಸಂತೋಷದ ಜೀವಿತವನ್ನು ಜೀವಿಸಿದಳು, ಒಂದು ಹೊಸ ಜೀವನವನ್ನು ಪಡೆದುಕೊಂಡಳು. ಇವತ್ತು ಸಹ ಈ ಪಾಪ ತುಂಬಿದ ಲೋಕದಲ್ಲಿ ಪಾಪದಲ್ಲಿ ಜೀವಿಸುವಂಥ ನಮ್ಮ ಜೀವನವನ್ನು ದೇವರು ನೂತನಗೊಳಿಸಲಿಕ್ಕೆ ಬಯಸ್ತಾರೆ. ಅದಕ್ಕೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನಂತೆ. ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಹುಡುಗಿ ತಾನು ಸುಂದರವಾಗಿದ್ದ ಕಾರಣ ಅವಳಿಗೆ ಒಂದು ಗರ್ವ ಮತ್ತು ಅಹಂಕಾರದಿಂದ ನಡೆದುಕೊಳ್ಳುತ್ತಾ ಇದ್ದಳು. ಅವಳು ತನ್ನ ಹೆತ್ತವರನ್ನು ಗೌರವಿಸದೆ ಮತ್ತು ವಿಧೇಯಳಾಗದೆ ಅನೇಕ ಶಾರೀರಿಕವಾದ ಪಾಪಕರ ಕಾರ್ಯಗಳಿಗೆ ತನ್ನ ಜೀವಿತವನ್ನು ಒಪ್ಪಿಸಿದಳು. ನಂತರ ಅವಳು ದೂರದ ಒಂದು ಊರಿಗೆ ಹೋಗಿ ತುಂಬ ಹಣವನ್ನು ಸಂಪಾದಿಸಿದಳು. ಆದರೆ ದಿನಗಳು ಕಳೆದಂತೆ ಅವಳು ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕಳೆದುಕೊಂಡಳು. ತನ್ನ ಶರೀರದಲ್ಲಿ ಬಲಹೀನತೆಯನ್ನು ಪಡೆದುಕೊಂಡಳು. ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಗೊಂದಲಕ್ಕೆ ಈಡಾದಳು. ತನ್ನ ಸೌಂದರ್ಯವನ್ನೇ ನಂಬಿದಂಥ, ತನ್ನ ಹಣವನ್ನೇ ನಂಬಿದಂಥ ಈಗ ಅವಳಿಗೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಈಗ ಅಂಥ ಸಮಯದಲ್ಲಿ ಒಂದು ಸಾರಿ ದೇವಾಲಯಕ್ಕೆ ಹೋಗಿ, ಸ್ವಾಮಿ, ನನ್ನ ಯೌವನ ಕಾಲದಲ್ಲಿ ಎಷ್ಟೋ ಪಾಪಗಳನ್ನು ಮಾಡಿದೆ, ನನ್ನನ್ನು ಕ್ಷಮಿಸಿರಿ, ನನ್ನ ತಂದೆ ತಾಯಿಗಳನ್ನು ದುಃಖಪಡಿಸಿದೆ, ಇನ್ನು ಮೇಲೆ ನನಗೆ ಈ ಪಾಪದ ಜೀವಿತ ಬೇಡ, ನನಗೆ ಒಂದು ಸಂತೋಷದ ಜೀವನ ಕೊಡು ಎಂಬುದಾಗಿ ಹೇಳಿದಾಗ ದೇವರು ಅವಳ ಜೀವಿತವನ್ನು ಮಾರ್ಪಡಿಸಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಅವಳ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಯಿತು. ನಂತರ ತಂದೆ ತಾಯಿಗಳಿಗೆ ವಿಧೇಯಳಾಗಿ ದೇವರ ವಾಕ್ಯವನ್ನು ಕೈಗೊಂಡು ದೇವರ ಮಗಳಾಗಿ ಜೀವಿಸಿ ಒಂದು ಸಂತೋಷದ ಜೀವಿತವನ್ನು ಅನುಭವಿಸಿದಳು, ಪರಿಶುದ್ಧ ಜೀವಿತವನ್ನು ಹೊಂದಿಕೊಂಡಳು. ಪ್ರೀತಿಯುಳ್ಳ ದೇವಜನರೇ, ಈ ಲೋಕದಲ್ಲಿ ಅನೇಕ ಜನರು ಅವರು ನೆನೆಸ್ತಾರೆ, ಪಾಪದ ಜೀವಿತ ಸಂತೋಷ ಕೊಡುತ್ತದೆ. ನೋ, ಪಾಪದ ಜೀವಿತ ಸಂತೋಷ ಕೊಡುವುದಿಲ್ಲ. ಕ್ರಿಸ್ತೇಸುವಿನಲ್ಲಿರುವಂಥ ಜೀವಿತ, ಒಂದು ರಕ್ಷಣೆಯ ಜೀವಿತ, ಪರಿಶುದ್ಧ ಜೀವಿತ ಮಾತ್ರ ಈ ಲೋಕದಲ್ಲಿ ನಮಗೆ ಸಂತೋಷ ಕೊಡುತ್ತದೆ. ಹಾಗಾದರೆ ನನಗೆ ಲೋಕ ಬೇಡ, ಪಾಪ ಬೇಡ, ಯೇಸುವೇ ನನಗೆ ಪರಿಶುದ್ಧವಾಗಿ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಒಪ್ಪಿಸಿಕೊಡ್ರೆ ನಿಶ್ಚಯವಾಗಿ ದೇವರು ನಿಮಗೂ ಸಹ ಸಹಾಯ ಮಾಡ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಹೇಳಿದ್ದೀರ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂಬುದಾಗಿ ಅನೇಕ ಸಾರಿ ಅಪ್ಪ ಈ ಲೋಕದ ಪಾಪದ ಜೀವಿತಕ್ಕೆ ಸೆಳೆಯಲ್ಪಟ್ಟು ದೇವರೇ, ಆದರೂ ನಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನ, ನೆಮ್ಮದಿ ಇಲ್ಲಪ್ಪ. ನಮ್ಮ ಜೀವಿತವನ್ನು ಸಂಧಿಸ್ರಿ, ನಮ್ಮ ಜೀವಿತವನ್ನು ಮುಟ್ರೆ, ಈ ಪಾಪದ ಜೀವಿತವನ್ನು ಬಿಟ್ಟು ನಿಮಗಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆಯನ್ನು ಕೊಡ್ರಿ. ವಿಶೇಷವಾಗಿ ಯೌವನಸ್ಥ ಮಕ್ಕಳಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ತಮ್ಮ ಯೌವನ ಕಾಲದಲ್ಲಿ ಅಪ್ಪ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡುವ ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದು ಹೊಸ ಪ್ರಾರಂಭವನ್ನು, ಒಂದು ನೂತನ ಜೀವಿತವನ್ನು ಕೊಟ್ಟು ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಮ್ಮ ಜೀವಿತದಲ್ಲಿ ದೇವರು ಬಯಸುವ ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ಕರ್ತನ ನಾಮವನ್ನು ಘನಪಡಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ,
ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.